ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗೃಹಮುಚ್ಚತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ನಮ್ಮೊಂದಿಗೆ ಮಾತುಕತೆಗೆ ಬಂದಿರುವವರು ಸುಲತಾ ಕಾಮತ್ ಅಂಥೇಳಿ. ನಿಮಗೆಲ್ಲ ಇವರ ಪರಿಚಯ ಆಲ್ರೆಡಿ ಇದ್ದೇ ಇರುತ್ತೆ. ಇವರು ಮ್ಯಾರಥಾನ್ ಓಟದಲ್ಲಿ ಸುಮಾರು 1200ಕ್ಕೂ ಹೆಚ್ಚು ಪದಕಗಳನ್ನು ಗೆದ್ದಿರುವಂಥವರು. ಸುಲತಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್, ನನ್ನ ಹೆಸರು ಸುಲತಾ ಕಾಮತ್ ಹೇಳಿ. ಈಗ ನಾನು ಶಿರ್ವಾದಲ್ಲಿ ಇದ್ದೇನೆ. ನಾನು ತುಂಬ ಮ್ಯಾರಥಾನ್ಗೆಲ್ಲ ಹೋಗಿದ್ದೇನೆ. 30 ವರ್ಷದಿಂದ ಮ್ಯಾರಥಾನ್ ಅಲ್ಲಿ ಇದ್ದೇನೆ. ಓಕೆ ಮೇಡಮ್, ನಿಮ್ಮ ಬಾಲ್ಯದ ಜೀವನವನ್ನು ನಮ್ಮ ವೀಕ್ಷಕರೊಂದಿಗೆ ಸವಿ ನೆನಪನ್ನು ಹಂಚಿಕೊಳ್ಳಿ. ನಾನು ನಮ್ಮ ತಂದೆ ಡಾಕ್ಟ್ರು ದೇವರಾಯ್ ಪ್ರಭು ಹೇಳಿ, ಮತ್ತೆ ತಾಯಿ ರಮಣಿ ಪ್ರಭು ಹೇಳಿ. ನಾವು ಸಣ್ಣದಿಂದ ಮೆಡ್ರಾಸು, ಕಲ್ಕತ್ತಾ, ಜಬಲ್ಪುರು ಹಾಗೆ ತುಂಬಾ ಊರು ತಿರುಗಿದ್ದೇವೆ. ನಮ್ಮ ತಂದೆ ಗೌರ್ಮೆಂಟ್ ಡಾಕ್ಟರ್ ಇದ್ದ ಕಾರಣ ನನಗೆ 9 ಭಾಷೆ ಬರ್ತದೆ. ಬೆಂಗಾಲಿ, ಹಿಂದಿ, ಭೋಜ್ಪುರಿ, ತಮಿಳು, ಅಸ್ಸಾಮಿ ಮತ್ತೆ ಕನ್ನಡ, ತುಳು ಎಲ್ಲ ಈಗ ಕಲ್ತದ್ದು. ಮದುವೆಯಾಗಿ ನಾನು ಕರ್ನಾಟಕಕ್ಕೆ ಬಂದೆ. ನನ್ನ ಬಾಲ್ಯ ಜೀವನ ಭಾರಿ ಒಳ್ಳೇದಿತ್ತು. ಕಾಲೇಜ್ ಲೈಫಲ್ಲೆಲ್ಲ ನಾನು ಹೀಗೆ ಸ್ಪೋರ್ಟ್ಸ್ ಅಲ್ಲೆಲ್ಲ ಇದ್ದೆ. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನು ಹೊರಗೆ ಬಿಡುದಿಲ್ಲ ಇತ್ತು. ಅದರಿಂದ ಸ್ಟೇಟ್ ಲೆವೆಲ್ ಎಲ್ಲ ಮಾತ್ರ ಮಾಡಿ ನ್ಯಾಷನಲ್ ಎಲ್ಲ ಹೋಗ್ಲೇ ಇಲ್ಲ. ನನಗೆ ಒಂದು ಕನಸಿತ್ತು, ನಾನೊಂದು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಮಾಡಬೇಕು, ಪ್ಲೇನ್ ಹತ್ತಿ ಹೋಗ್ಬೇಕು ಹೇಳಿ. ಅದನ್ನು ನಾನು ಮದುವೆಯಾಗಿ 3 ಮಕ್ಕಳು, ಸುರೇಂದ್ರ ಕಾಮತ್ ಹೇಳಿ ನನ್ನ ಗಂಡ ಕಡಪಾಡಿಯವರು. ನಾನು ಅವರನ್ನು ಮ್ಯಾರೇಜ್ ಆದ ಮೇಲೆ 3 ಮಕ್ಕಳು ಹುಟ್ಟಿದ ಮೇಲೆ ನನ್ನ ಕನಸು ನನಸಾಯ್ತು. ಆಗ ಉಡುಪಿಯಲ್ಲಿ ಮಾಸ್ಟರ್ ಅಥ್ಲೆಟಿಕ್ ಹೇಳಿ ಒಂದು ಸುರಾಯ್ತು, ಉದಯ್ ಕುಮಾರ್ ಶೆಟ್ಟಿ ಅವರೆಲ್ಲ ನಂದು ತುಂಬ ಇದು ಸ್ಪೋರ್ಟ್ಸ್ ಎಲ್ಲ ಇಂಟ್ರೆಸ್ಟ್ ನೋಡಿ ಅದಕ್ಕೆ ಸೇರಿ ಮೇಡಮ್ ಹೇಳಿದ್ರು. ಅದು ಸೇರಿದ ಮೇಲೆ ನಾನು ಇಂಟರ್ನ್ಯಾಷನಲ್ ಲೆವೆಲ್ 22 ಬಾರಿ ಇದು ಮಾಡಿದ್ದೇನೆ. ಸಿಂಗಾಪುರ್ ಏಷ್ಯನ್ ಗೇಮ್ಸ್ ಅದಕ್ಕೆ ಹೋಗಿ ಗೋಲ್ಡ್ ಮೆಡಲ್ ತಗೊಂಡಿದ್ದೇನೆ. ಸಿಂಗಾಪುರ್ 4 ಸಲ, 9 ಸಲ ಶ್ರೀಲಂಕಾ, ಅದರ ನಂತರ ಥಾಯ್ಲ್ಯಾಂಡ್ 4 ಸಲ, ಮತ್ತೆ ಇದು ಬೊರ್ನೈ, ಮತ್ತೆ ನೇಪಾಲ್, ಭೂತಾನ್ ಎಲ್ಲ ಹೋಗಿ ಬಂದಿದ್ದೇನೆ. ಅದು ಹೇಗೆ ಆಯ್ತಂದ್ರೆ ನನಗೆ ಯಾರ ಸಹಾಯ ಇಲ್ಲ, ಗೌರ್ಮೆಂಟ್ ಇದ್ದು ಸಹಾಯ ಇಲ್ಲ. ನಾನು ಕಡಪಡಿಯಲ್ಲಿ ನೈಟ್ ಕ್ಯಾಂಟೀನ್ ಮಾಡಿದ್ದು. ಅದು ಡೇ ನೈಟ್ ನಾನು ಅದರಲ್ಲಿ ದುಡ್ದು ಆ ಬಂದ ದುಡ್ಡಲ್ಲಿ ಫಾರಿನ್ ಟ್ರಿಪ್ ಅದಕ್ಕೆ ಹೋಗಿ ಬಂದೆ. ಅದರಲ್ಲಿ ನಿಮ್ಮ ಸಾಧನೆಯನ್ನ ಮೆಚ್ಚಲೇಬೇಕು. ನನಗೆ ಭಾರಿ ಖುಷಿ. ಯಾರ ಸಪೋರ್ಟ್ ಇಲ್ಲ, ಆದ್ರೆ ನನ್ನ ಗಂಡಂದು ಮತ್ತು ನನ್ನ ಮಕ್ಕಳದು ಸಪೋರ್ಟ್ ಇತ್ತು. ನನ್ನ 3ನೇ ಮಗಳು ಬಾಕ್ಸರ್, ನ್ಯಾಷನಲ್ ಲೆವೆಲ್ ಬಾಕ್ಸರ್, ಅವಳು ನನಗೆ ತುಂಬಾ ಸಪೋರ್ಟ್. ನಾವು ಬೆಳಿಗ್ಗೆ 4:15 ಗೆದ್ದು ರೋಡಲ್ಲಿ ಓಡುದು. ನಾನು ಈಗ 72 ವರ್ಷ ಆದರೂ ನಾನು ಅವಳು 24-25 ವರ್ಷದವಳೊಟ್ಟಿಗೆ ಓಡಿದ ಕಾರಣ ನನ್ನ ಮನಸ್ಸಲ್ಲಿ ನಾನು ಸಹ 25 ಹೇಳಿ, ಅಂದ್ರೆ 72 ಹೇಳಿ ನೆನೆಸಿದ್ರೆ ನಾವು ಓಡ್ಲಿಕ್ಕೆ ಆಗುದಿಲ್ಲ. 21 ಕಿಲೋಮೀಟರ್ ಓಡುವಾಗ ನಾನು ಸಣ್ಣ ಹುಡುಗಿಯಲ್ಲಿ ನೆನೆಸಿ ಓಡುದು. ಅಂದ್ರೆ ನಿಮ್ಮ ಮನೋಬಲವೇ ಮುಖ್ಯ. ಹೌದು, ಎಲ್ರಿಗೆ ಹಾಗೆ ಹೇಳುದು ಹಿರಿಯರಿಗೆ. ನಾವು ಮುದುಕರು ಹೇಳಿ ಮನೆಯಲ್ಲಿ ಕುತ್ಕೊಳ್ಬಾರ್ದು. ನಾವು ಹುಡುಗಿಯರು ಹೇಳಿ ನೆನೆಸಿ ನಾವು ಕೆಲಸ ಹಾರ್ಡ್ ವರ್ಕ್ ಮಾಡ್ಬೇಕು. ಆಗ ಯಾವ್ದು ರೋಗ ಬರುದಿಲ್ಲ. ನನಗೆ ನೋಡಿ BP ಇಲ್ಲ, ಶುಗರ್ ಇಲ್ಲ, ಯಾವುದಿಲ್ಲ. ಎಲ್ರು ಓಡುವವರಿಗೆಲ್ಲ ಉಂಟು. ಈಗ ನಮ್ಮದ್ರಲ್ಲಿ ತುಂಬಾ ಮಂದಿ ಓಡ್ತಾರೆ, ಅವರಿಗೆ ಉಂಟು ಎಲ್ಲ BP, ಶುಗರ್ ಎಲ್ಲ ಉಂಟು. ಅವರು ಫುಡ್ ಅಲ್ಲಿ ಇದು ಮಾಡುದಿಲ್ಲ, ಫುಡ್ ಒಟ್ರಾಸಿ ತಿಂತಾರೆ. ಈಗ ನಾವು ಮದುವೆ ಮನೆಗೆ ಹೋದ್ರೆ ಸಹ ಲಿಮಿಟೆಡ್ ಫುಡ್ ತಿನ್ಬೇಕು. ಒಟ್ರಾಸ್ ತಿಂದ್ರೆ ಒಟ್ರಾಸ್ ಫ್ಯಾಟ್ನೆಸ್ ಬರ್ತದೆ. ಅದು ನಮ್ದು ಇದೇ ಕ್ಯಾಲರಿ ಇಟ್ಟುಕೊಳ್ಬೇಕಾದ್ರೆ ನಾವು ಅದು ಫಿಟ್ನೆಸ್ ಇಟ್ಟುಕೊಳ್ಬೇಕು. ಮತ್ತೆ ಅದು ಸ್ಟ್ರೆಚಿಂಗ್ ಮತ್ತೆ ಓಟ ಅದೆಲ್ಲ ಮಾಡಿದ ಮೇಲೆಲ್ಲ ನನ್ನ ಮಗಳು ಎಕ್ಸರ್ಸೈಸ್ ಎಲ್ಲ ಹೇಳಿಕೊಡ್ತಾಳೆ. ಅದೆಲ್ಲ ಮಾಡಿದ್ರಿಂದ ನಾವು ಫಿಟ್ನೆಸ್ ಆಗಿರ್ತೇವೆ. ಓಕೆ, ಈಗ ನೀವು ಫಸ್ಟ್ ಟೈಮ್ ಈ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾಂಪೀಟ್ ಮಾಡಿದ್ದು ಯಾವಾಗ? ಅದು ಸಿಂಗಾಪುರು. ಅದು ನಮಗೆ 2007, 8 ಹಾಗೆಲ್ಲ ಸಿಂಗಾಪುರ್, ಮಲೇಷಿಯಾ ಅದೆಲ್ಲ ಏಷ್ಯನ್ ಗೇಮ್ಸ್ ಇತ್ತು. ಉದಯ್ ಕುಮಾರ್ ಶೆಟ್ಟಿಯೇ ಕರ್ಕೊಂಡು ಹೋಗಿ ಬರ್ತಿದ್ರು. ಆವಾಗ ಅದೆಲ್ಲ ಮಾಡಿದ್ದೇನೆ. ಅಲ್ಲಿ ಅನುಭವ ಹೇಗಿತ್ತು ನಿಮ್ದು? ಅಬ್ಬಾ, ಅದು ಭಾರಿ ಟಫ್. 25 ದೇಶದವ್ರು ಬರ್ತಾರೆ. ಯಾವ ನಮ್ನೇದು ಎಷ್ಟು ಒಳ್ಳೊಳ್ಳೆ ಫಿಟ್ನೆಸ್ ಅವ್ರಿಗೆ. ಆಗ ನನ್ನ ಏಜ್ ಸ್ವಲ್ಪ ಕಮ್ಮಿ ಇತ್ತು, ಆದ್ರೂ ಸಹ ಫಿಟ್ನೆಸ್ ನೋಡುವಾಗ ನಮ್ದು ಏನಿಲ್ಲ. ಅವ್ರು ತರಕಾರಿ ಹಸಿ ತಿನ್ನುದು, ಮತ್ತೆ ನಮಗೆ ಅನ್ನ ಎಲ್ಲ ತಿನ್ನುದಿಲ್ಲ, ಬರೀ ನೂಡಲ್ಸ್ ಅದೇ ತಿನ್ನುದು. ನಾವು ಅದೆಲ್ಲ ನೋಡಿ ಅಬ್ಬಾ ಇವರು ಇದು ಹಸಿ ತರಕಾರಿ ತಿಂದುಕೊಂಡು ಹೀಗಿದ್ದಾರಲ್ಲ, ಅವರ ಫಿಟ್ನೆಸ್ ಎಲ್ಲ ಒಳ್ಳೇದಿತ್ತು. ಮತ್ತೆ ಮೊಹಮ್ಮದ್ ಸರ್ ಹೇಳಿ ಇನ್ನೊಬ್ರು ಇದ್ದಾರೆ. ಈಗ ಅವರು ಮ್ಯಾರಥಾನಿಗೆಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡು ತಂದು ಬಿಡ್ತಾರೆ. ಅದರಿಂದ ಅವರಿಂದ ಸಹ ನನಗೆ ತುಂಬಾ ಉಪಕಾರ ಆಗಿದೆ. ಮತ್ತೆ ನನ್ನ ಮಗಳು ಸಹ ನನಗೆ ಗೈಡೆನ್ಸ್ ಮಾಡ್ತಾಳೆ. ಇದು ಓಟ ಇದು ಮಾಡ್ಬೇಕು, ಹೀಗೆ ಸ್ಟ್ರೆಚಿಂಗ್ ಮಾಡಬೇಕು, ನೀನು ಸರಿ ಬಗ್ಬೇಕು ಹಾಗೆಲ್ಲ ಹೇಳಿ ಕೊಡ್ತಾಳೆ. ಅದರಿಂದ ಅದು ಸಹ ಒಂದು ಒಳ್ಳೇದಾಗಿದೆ. ನೀವೀಗ ಮ್ಯಾರಥಾನ್ ಅಲ್ಲಿ ಯಾವೆಲ್ಲ ವಿಭಾಗದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ? ನನ್ಗೆ ಅಂದ್ರೆ ಈಗ ನಮ್ಮ ಏಜ್ ಕ್ಯಾಟಗರಿ ಇಡುದಿಲ್ಲ ಅವರು, ಅದು ಸುಲಭ, ಎಲ್ರು ಬರ್ತಾರೆ ಹೇಳಿ. 31 ವರ್ಷದವರೊಟ್ಟಿಗೆ ಮೈಸೂರಲ್ಲಿ ಓಡಿ ಅದು 5 ತನಕ ಪ್ರೈಸ್ ಇತ್ತು. ಅದರಲ್ಲಿ 5ನೇ ಸ್ಥಾನ ಬಂದೆ. ಅಂದ್ರೆ ಸಣ್ಣ ಹುಡುಗಿಯರು, ನಂದು 72, 73, ಅವರು 31 ವರ್ಷದ. ಅದ್ರಲ್ಲಿ ಸಹ ತುಂಬಾ ಮಂದಿ ಇದ್ರು, 20 ಮಂದಿ ಇದ್ರು. ಅದ್ರಲ್ಲಿ 5ನೇ ಸ್ಥಾನ
ಬಂದ ದೊಡ್ಡದೇ. ಅದರ ನಂತರ ಹುಬ್ಳಿ ಮ್ಯಾರಥಾನ್ ಅದೆಲ್ಲ ಉಂಟು, 50 ಏಜ್ ಕ್ಯಾಟಗರಿ, 40 ಏಜ್ ಕ್ಯಾಟಗರಿ, ಮತ್ತೆ ಎರ್ನಾಕುಲಂ ಮ್ಯಾರಥಾನ್, ಅಲಪಿ ಬೀಚ್ ಮ್ಯಾರಥಾನ್, ಅದೆಲ್ಲ 40-45 ಏಜ್ ಕ್ಯಾಟಗರಿ ಒಟ್ಟಿಗೆ ಅವರೊಟ್ಟಿಗೆ ಹೋಗಿ ಫಸ್ಟ್ ಬಂದಿದ್ದೇನೆ. ವೆರಿ ಗುಡ್. ಮೊನ್ನೆ ಇದು ಅಲಪಿ ಬೀಚ್ ಮತ್ತೆ ಎರ್ನಾಕುಲಂ ಅಲ್ಲಿ 40 ವರ್ಷದವಳು ಮಂಗಳೂರಿನವಳು, ಅವಳು ಸೆಕೆಂಡ್ ಬಂದಾಳೆ, ನಾನ್ ಫಸ್ಟ್. ನಾನು ನೆನೆಸ್ಲಿಲ್ಲ ಅವರ ಫಿಟ್ನೆಸ್ ನೋಡುವಾಗ, ಜಿಮ್ ಬಾಡಿ ಎಲ್ಲ ನೋಡುವಾಗ ನಾನ್ ಬರ್ತೇನೆ ಹೇಳಿ, ಅದ್ರಲ್ಲಿ ಸಹ 20 ಮಂದಿ ಇದ್ರು, ಅದ್ರಲ್ಲಿ ಫಸ್ಟ್ ಬಂದಿದೆ, ನಾನು ಭಾರಿ ಖುಷಿ. ಅಂದ್ರೆ ನಿಮ್ಮ ಒಂದು ಆತ್ಮವಿಶ್ವಾಸವೇ ಒಂದು 50% ಗೆದ್ದ ಹಾಗೆ ಅಲ್ವಾ? ಮತ್ತೆ ಅವ್ರು ನಮ್ಗೆ ಮೊಹಮ್ಮದ್ ಸರ್ ಹೇಳಿ ಅವ್ರು ಇದ್ದಾರೆ, ಅವ್ರು ತುಂಬಾ ಸಪೋರ್ಟ್ ಕೊಡ್ತಾರೆ ನಮ್ಮನ್ನು. ಎಲ್ಲಿ ಸಹ ಕರ್ಕೊಂಡು ತಂದು ಜಾಗ್ರತೆಯಲ್ಲಿ ಮನೆಯಲ್ಲಿ ಬಿಡ್ತಾರೆ. ದೂರ ದೂರ ನಾವು ಡೆಲ್ಲಿಗೆ ಮತ್ತೆ ಇಲ್ಲಿ ಖಾನಾಪುರ ಅದಕ್ಕೆಲ್ಲ ಹೋಗಿದೆ, ಬಿಜಾಪುರ ಎಲ್ಲ, ಅದಕ್ಕೆಲ್ಲ ಅವ್ರು ಕರ್ಕೊಂಡೋಗಿ ನಮ್ಮನ್ನು ಕರ್ಕೊಂಡು ತಂದು ಬಿಡ್ತಾರೆ. ಮನೆ ಈಗ ನೀವು ಹೊರಗಡೆ ಸಹ ಹೋಗಿ ಬಂದು ಮನೆಯಲ್ಲಿ ಕೂಡ ಮಾಡ್ತೀರಿ ಕೆಲಸ ಕಾರ್ಯಗಳನ್ನ, ನಿಮ್ಗೆ ದಣಿವು ಅನ್ನೋದು? ದಣಿ ಹೇಳಿ ಇಲ್ಲ ನನ್ನ ಲೈಫಲ್ಲಿ. ಈಗ ರೀಸೆಂಟ್ಲಿ ನನ್ನ ಮಗ ಒಂದು ತೀರಿ ಹೋದದ್ದು, 30 ವರ್ಷದವನು. ಅವನದ್ದು ಬಿಸ್ನೆಸ್ ಇದು ಇದ್ರದ್ದು ನೀರಿದು. ಈಗ ಎಂತ ಮಾಡು, ಜೀವನಕ್ಕೆ ಮಾಡ್ಬೇಕಲ್ಲ. ನನ್ನ ಹೋಟೆಲ್ ಸಹ ಇಲ್ಲ ಈಗ, ಅಂದ್ರೆ ನಮ್ಮ ಕುಟುಂಬದವರ ಜಾಗ ಮಾರಿ ನಮ್ಮನ್ನು ಹೊರಗೆ ಹಾಕಿದ್ದಾರೆ. ಅದರಿಂದ ನಾನು ಅದೇ ಬಿಸ್ನೆಸ್ ಡ್ರೈವರ್ ಅನ್ನು ಇಟ್ಕೊಂಡು ಮಾಡ್ತಾ ಇದ್ದೇನೆ. ಅದರಲ್ಲಿ ಎಂತದ್ದು ಜೀವನೋಪಾಯ ಆಗ್ತದೆ, ಆದ್ರೆ ತುಂಬಾ ಕಷ್ಟ ಅದು ಮಾಡುದು. ಅದರ ನಂತರ ಮನೆದು ಕೆಲಸ ಎಲ್ಲ ಮಗಳು ಸಹ ಹೆಲ್ಪ್ ಮಾಡ್ತಾಳೆ. ಆದ್ರೆ ನಾನ್ ಮ್ಯಾರಥಾನಿಗೆ ಹೋದ್ರೆ ನನ್ನ ಮಗಳೇ ಮಾಡುದು. ನಾಯಿಗೆಲ್ಲ ಊಟ ಹಾಕ್ಲಿಕ್ಕೆಲ್ಲ ಅವಳೇ ಹೋಗುದು. ನಮ್ದು ಕಡಪಡೆಯಲ್ಲಿ ಒಂದು 35 ನಾಯಿ ಉಂಟು, ಅದಕ್ಕೆಲ್ಲ ದಿವಸ 2 ಟೈಮ್ ನಾನು ಊಟ ಹಾಕ್ತೇನೆ. ಹಾಗೆಲ್ಲ ನಾನಿಲ್ಲದಾಗ ಅವಳು ಮಾಡ್ತಾಳೆ. ಇದಕ್ಕೆಲ್ಲ ಸಮಯವನ್ನು ಹೇಗೆ ಹೊಂದಿಸ್ಕೊಳ್ತೀರಿ? ಹೊಂದಿಸಿಕೊಳ್ತೇನೆ. ಬೆಳಿಗ್ಗೆ ನಾವು 4:15 ಹೇಳ್ತೇವೆ. ಫಸ್ಟಿಗೆಲ್ಲ ಎಕ್ಸರ್ಸೈಸ್ ಅದು ಓಟ ಎಲ್ಲ ಮಾಡಿ ಮುಗ್ದ ಮೇಲೆ ನಮ್ಮ ಮನೆದೆಲ್ಲ ಕೆಲಸ ಮಾಡಿ, ಅದನ್ನ ಇದು ಗಾಡಿದು ಹೋಗಿ ಮಧ್ಯಾಹ್ನ ನಂತರ ಬಂದು ಪುನಃ ನಾಯಿಗೆಲ್ಲ ಊಟ ಹಾಕಿ ಮತ್ತೆ ಮಾಡ್ತೇನೆ ಲೈಫ್. ಓಕೆ. ಈ ನಿಮ್ಮ ಒಂದು ಈ ಸಾಧನೆಗೆ ಯಾರಿಂದೆಲ್ಲ ಪ್ರಶಂಸೆಗಳು ದೊರಕಿದೆ? ತುಂಬಾ ಸಿಕ್ಕಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಶಶಿಕುಮಾರ್ ಅವರು, ಅಣ್ಣಮಲೈ ಎಲ್ಲ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಮತ್ತೆ ನನ್ಗೆ ಇದು ಎಂತ ತುಂಬಾ ಊರ್ನವರು ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ, ಯಾರು ಇದು ಮಾಡ್ಲಿಲ್ಲ. ಮ್ಯಾರಥಾನ್ ಎಲ್ಲ ಓಡಿ ತುಂಬಾ ಇದು ಮಾಡಿದ್ದೇನೆ. ಆದ್ರೆ ತುಂಬಾ ಮೆಡಲ್ ಎಲ್ಲ ಸಿಕ್ಕಿದೆ, ರಾಶಿ ಮೆಡಲ್. ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಕೂರ್ಮಾರಾವ್, ನಮ್ದು DC ಇದ್ದಾರಲ್ಲ, ಅವ್ರು ನನ್ನನ್ನು ಗುರುತಿಸಿ 22ರಲ್ಲಿ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದು ತುಂಬಾ ಪ್ರಶಸ್ತಿ ಸಿಕ್ಕಿದೆ. ಕ್ರೀಡಾ ಇದು ಜ್ಯೋತಿ ಕ್ರೀಡಾ ಇದು ಎಲ್ಲ ಹೇಳಿ ತುಂಬಾ ಸಿಕ್ಕಿದೆ. ಒಂದು ರೂಮ್ ಫುಲ್ ಆಗಿದೆ. ಬಹುಶಃ ಅದನ್ನ ಇಡ್ಲಿಕ್ಕೆ ಜಾಗನೇ ಸಾಕಾಗಿದೆ. ಈಗ ಕೇರಳದವ್ರು ಸಹ ತುಂಬಾ ಸಪೋರ್ಟ್ ಕೊಡ್ತಾ ಇದ್ದಾರೆ. ಮೊನ್ನೆ ಎರ್ನಾಕುಲಂ ಎಲ್ಲ ಹೋಗಿ ಬಂದೆ, ಅವ್ರು ಸಹ ಈಗ ಹೇಳ್ತಾರೆ ನೀವು ಕೇರಳಕ್ಕೆ ಬಂದು ನಿಲ್ಲಿ ಹೇಳ್ತಾರೆ. ಮೆಡ್ರಾಸ್ ಅಲ್ಲಿ ಸಹ ನಾನು ಫಸ್ಟ್ ಬಂದೆ, ಮೆಡ್ರಾಸ್ ಮ್ಯಾರಥಾನ್ ಅಲ್ಲೆಲ್ಲ ಅದು ಒಂದೇ ಪ್ರೈಸ್ ಇಟ್ಟದು, ಅದೇ ನನ್ಗೆ ಸಿಕ್ಕಿತ್ತು. ಅದ್ರಲ್ಲಿ ಸಹ ನಾನು ವಿನ್ ಅದೇ. ಅದಕ್ಕೆಲ್ಲ ಮೊಹಮ್ಮದ್ ಸರೇ ಕರ್ಕೊಂಡು ಹೋದದ್ದು ನಮ್ಮನ್ನು. ಅವರನ್ನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು, ಅವರಿದ್ದರಿಂದ ನಾವು ಇಷ್ಟು ಮೇಲೆ ಬಂದೆವು, ಇಲ್ಲದ್ರೆ ಆಗುದಿಲ್ಲ. ಈಗ ನೀವು ಇವತ್ತೀಗ ಮ್ಯಾರಥಾನ್ ಓಡ್ಬೇಕು ಅಂದಾಗ ನೀವು ನಿಮ್ಮನ್ನ ಮಾನಸಿಕವಾಗಿ ಹೇಗೆ ತಯಾರು ಮಾಡ್ಕೊಳ್ತೀರಿ? ನಾನು ಅದೇ ದಿವಸ ಮೊನ್ನೆ 1 ವಾರದಲ್ಲಿ 3 ಮಾಡಿದ್ದೇನೆ. ಅದೇ ಮೊಹಮ್ಮದ್ ಸರ್ ಹೇಳ್ತಾರೆ ನನಗೆ ಆಗುದಿಲ್ಲ, ಅವ್ರು ನನ್ಕಿಂತ ಸಣ್ಣವರು, ಅವ್ರು 60 ವರ್ಷದವರು. ಅವ್ರು ಹೇಳ್ತಾರೆ ನನ್ಗೆ ಆಗುದಿಲ್ಲ ಮೇಡಮ್, ನೀವೇಗೆ ಮಾಡ್ತೀರಿ ಹೇಳಿ. ಅದು ಮನಸ್ಸು ಒಂದು ಇದಾಗೆ. ನಿಮ್ಗೆ ದೈವ ಬಲ ಸಹ ಉಂಟು. ದೈವ ಬಲ ಉಂಟು, ಕೊರಗಜ್ಜ. ಅವ್ರು ಯಾವಾಗ ಹೇಳ್ತಾರೆ ಯಾನ್ ಈರ್ನ ಪಿರೋಡೇ ಉಲ್ಲೆ ನೋಡಿ ಕೈ ಇದಾಗುದು. ಅವ್ರು ಹೇಳ್ತಾರೆ ಈರ್ ಸತ್ಯಡು ಉಲ್ಲಾರ ಯಾನ್ ಈರ್ನ ಪಿರೋಡೇ ಉಲ್ಲೆ ಹೇಳಿ. ಮತ್ತೆ ನಮ್ದು ಮಾಲಸ ಈಗ ಅಲ್ಲಿ ನಾರಾಯಣಿ ಅವಳು ಸಹ ಹೇಳ್ತಾರೆ ನಾನು ನಿನ್ನ ಹಿಂದೆ ಇದ್ದೇನೆ ಹೇಳಿ. ಕಡ್ಪಡಿ ವೆಂಕಟರಮಣ ಎಲ್ಲ ದೇವರು ನನ್ನ ಬೆನ್ನ ಹಿಂದೆ ಇದ್ದಾರೆ. ನನ್ನ ಮಗ ತೀರಿ ಹೋದ ದುಃಖದಲ್ಲಿ ನಾನಿದ್ದಾಗ ಡಾಕ್ಟ್ರೇ ಹೇಳಿದ್ರು ನೀವು ಅದೇ ದುಃಖ ಮಾಡಿಕೊಂಡು ಇರಬೇಡಿ, ಇದೆಲ್ಲ ಮರಿಬೇಕಾದ್ರೆ ನೀವು ಸ್ಪೋರ್ಟ್ಸ್ ಅಲ್ಲಿ ಕಂಟಿನ್ಯೂಸ್ ಓಡಿ ಹೇಳಿ. ಅದರಿಂದ ನಾನು ಸ್ಪೋರ್ಟ್ಸ್ ಕಂಟಿನ್ಯೂಸ್ ಮಾಡುವಾಗ ಎಲ್ಲ ಮರ್ತು ಹೋಗ್ತೇನೆ ನನ್ನ ದುಃಖ ಎಲ್ಲ. ಅದೇ ಸ್ಪೋರ್ಟ್ಸೇ ನನಗೆ ಒಂದು ಸಂಜೀವಿನಿಯಾಗೆ. ಇನ್ನು ಮುಂದೆ ನಿಮ್ಮ ಕನಸುಗಳೇನುಂಟು ಈ ಫೀಲ್ಡ್ ಅಲ್ಲಿ? ತುಂಬಾ ಉಂಟು. ಈಗ 21 ಓಡ್ತಾ ಇದ್ದೇನೆ, ಇನ್ನು 30 ಕಿಲೋಮೀಟರ್ 42 ಅದೆಲ್ಲ ಓಡ್ಬೇಕು ಹೇಳಿ. ಟಾಟಾ ಬೊಂಬೈ ಮ್ಯಾರಥಾನಿಗೆ ಸೆಲೆಕ್ಟ್ ಆಗಿದ್ದೇನೆ, ಅದು ಜನವರಿಯಲ್ಲಿ ಉಂಟು. ಅದರ ನಂತರ ಈಗ ತುಂಬಾ ಮ್ಯಾರಥಾನ್ ಉಂಟು. ಮಂಗಳೂರು ಮ್ಯಾರಥಾನ್, ನ್ಯೂಸ್ ಮ್ಯಾರಥಾನ್ ನವೆಂಬರ್ 10ಗೆ ಉಂಟು. ಅದರ ನಂತರ 15ಕ್ಕೆ ಒಂದು ಉಂಟು. ಉಡುಪಿ ಮ್ಯಾರಥಾನ್ ಉಂಟು, ಅದು ಡಿಸೆಂಬರ್ 1ಕ್ಕೆ. ನಾನು ಕೇರಳದ ಬುಕ್ ಮಾಡಿದೆ, ಆದ್ರೆ ಉಡುಪಿ ಬಿಟ್ಟು ಹಾಕ್ಲಿಕ್ಕೆ ಆಗುದಿಲ್ಲ. ಉಡುಪಿ ಅವರು ಹೇಳಿದ್ದಾರೆ ಬನ್ನಿ ಬನ್ನಿ ಹೇಳಿ. ಅದರಿಂದ ನೋಡ್ಬೇಕು, ಇದು ಉಡುಪಿ ಡಿಸ್ಟಿಕ್ಕಿಗೆ ಮಾತ್ರ ಅಂತೆ, ಅದಕ್ಕೆ ನೋಡುವ ಹೇಳಿ. ಈಗ ತುಂಬಾ ಮ್ಯಾರಥಾನ್ ಉಂಟು ಹಾಗೆ ನೋಡ್ಲಿಕ್ಕೆ. ಬೊಂಬೈ ಮ್ಯಾರಥಾನ್, ಖಾನಾಪುರ ಮ್ಯಾರಥಾನ್, ಹುಬ್ಳಿ ಮ್ಯಾರಥಾನ್, ರಕ್ಷಾಥಾನ್ ಎಲ್ಲ ಉಂಟು. ಹೋಗುದಾದ್ರೆ ತುಂಬಾ ಕಾಲಿಗೆ ದೇವ್ರಿಗೆ ಬಲ ಕೊಡ್ಬೇಕು. ಟೈಮಿಂಗ್ಸ್ ಎಷ್ಟು ಹಿಡಿತದೆ ನಿಮ್ಗೆ ಎಲ್ಲಿ ಮ್ಯಾರಥಾನ್? ಈಗ ಅಷ್ಟು ಕಿಲೋಮೀಟರ್ ಓಡುವಾಗ ನಿಮಗೆ ಬೆಳಿಗ್ಗೆ 5:30ಗೆಲ್ಲ ಆಗ್ತದೆ. ನಮ್ಗೆ ಟೈಮಿಂಗ್ ಕೊಡ್ತಾರೆ.
3.5 ಗಂಟೆ ಕೊಡ್ತಾರೆ ಟೈಮಿಂಗ್. ನಾನು 2:30 ಒಳಗೆ ಬರ್ತೇನೆ. ವೆರಿ ಗುಡ್. ಹೌದು, 3.5 ಗಂಟೆ ಕೊಡ್ತಾರೆ. ಈಗ 10 ಕಿಲೋಮೀಟರ್ ಆದ್ರೆ ನಮ್ಗೆ 1:30 ಕೊಡ್ತಾರೆ. ನಾನು 1 ಗಂಟೆ 16 ಮಿನಿಟಲ್ಲಿ ಬರ್ತೀನಿ. 5 ಕಿಲೋಮೀಟರ್ ನಮ್ಗೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ, ಅಂದ್ರೆ 1 ಗಂಟೆ ಆಗಿಲ್ಲ. ಹುಡುಗಿಯರೆಲ್ಲ ಓಡಿ ಬರ್ತಾರೆ ಹೇಳುವ. ಅದೇ ನಾನು 35 ಮಿನಿಟಲ್ಲಿ ಬಂದಿದ್ದೇನೆ. ಹಾಗೆ ಆ ಹುಡುಗಿಯರೆಲ್ಲ ಸ್ವಲ್ಪ 26 ಮಿನಿಟಲ್ಲಿ ಬರ್ತಾರೆ. ಅವ್ರು 18 ವರ್ಷದವ್ರು, ನಾನು 73 ವರ್ಷದವ್ರು. ಅದೇ ನಂದು 35 ಟೈಮ್ ಒಳ್ಳೇದುಂಟು. 5 ಕಿಲೋಮೀಟರ್ ಅದು ಮೊನ್ನೆ ಫಸ್ಟ್ ಬಂದೆ ನೋಡಿ, ಆ ಹುಡುಗಿಯರನ್ನು ಬೀಟ್ ಮಾಡಿ. ಹಾಗೆ 10 ಕಿಲೋಮೀಟರ್ ಎಲ್ಲ ಯಾರಿಗೆ ಆಗುದಿಲ್ಲ, ಅದು ರೋಡಲ್ಲಿ ಓಡ್ಬೇಕಾ ಸ ಬರೀ ಕಾಲಲ್ಲಿ ಓಡುದು ನಾನು. ಶೂ ಎಲ್ಲ 10,000 15,000 ಯಾರು ಸ್ಪಾನ್ಸರ್ ಮಾಡ್ತಾರೆ? ಯಾರು ಮಾಡುದಿಲ್ಲ. ಮತ್ತೆ ಈಗಿನ ಕಾಲದಲ್ಲಿ ಯಾರು ಸ್ಪಾನ್ಸರ್ ಮಾಡುದಿಲ್ಲ, ನಾನು ಕೇಳಲಿಕ್ಕೂ ಹೋಗುದಿಲ್ಲ. ಅವ್ರ ಹತ್ರ ಕೇಳಿದ್ರೆ ನಮ್ಮ ಮರ್ಯಾದೆ ಹೋಗ್ತದೆ. ಅವರು ಒಂಥರ ಮಾಡಿದ್ರೆ ನಿಮ್ಗೆ ಯಾಕೆ ಈ ಏಜಲ್ಲಿ ಓಡುದು, ಸುಮ್ಮನೆ ಮನೇಲಿ ಕೂತ್ಕೊಳ್ಬಹುದಲ್ಲ ಹೇಳ್ತಾರೆ. ಈಗ ನನ್ನ ಕಾಶ ಮಾವನೇ ತಾಯ್ದು ತಮ್ಮ, ಅವರಿಗೆ ಓಡ್ಲಿಕ್ಕೆ ಆಗುದಿಲ್ಲ. ಅವರು ನನ್ಗೆ ಹೇಳುದು ನೀನೆಲ್ಲ ಓಡಬಾರ್ದು, ಅದು ನಮ್ಮ ಘನತೆಗೆ ಕಮ್ಮಿ ಅಂತೆ. ಯಾಕೆ ನನಗೆಲ್ಲರೂ PT ಉಷಾವೇ ಹೇಳುದು. ಅದಕ್ಕೆ ನಾನು ಯಾರು ಹೇಳಿದ್ರು ನಾನು ಕೇಳುದಿಲ್ಲ. ನನ್ನ ಮನಸ್ಸಿಗೆ ಖುಷಿ ಆಗ್ತದೆ, ನಾನು ಓಡ್ತೇನೆ. ಆದ್ರೆ ಇನ್ನೊಂದು ಏನು ಗೊತ್ತಾ, ಯೋಗ್ಯತೆ ಇರೋರಿಗೆಲ್ಲ ಯೋಗವೂ ಸಿಗೋದಿಲ್ಲ. ಮತ್ತೆ ಆಯ್ತಾ, ಯೋಗ ಇರೋರಿಗೆಲ್ಲ ಯೋಗ್ಯತೆಯೂ ಇರೋದಿಲ್ಲ. ಅದು ಎರಡು ಸಿಕ್ಕಿದೆ ಅಂದ್ರೆ ನಿಮ್ಗೆ ನೀವು ನಿಜವಾಗ್ಲೂ ಪುಣ್ಯ ಮಾಡಿ. ಅವರಿಗೆಲ್ಲ ಹೇಗೆ ಗೊತ್ತುಂಟು, ಅವರ ಏಜ್ ಅಲ್ಲಿ ಕೆಲವರಿಗೆ ನಡಿಲಿಕ್ಕೆ ಆಗುದಿಲ್ಲ. ಈಗ 73 ವರ್ಷದಲ್ಲಿ ಕೆಲವು ಹೆಂಗಸರಿಗೆ ನನ್ನ ಮೇಲೆ ಕಿಚ್ಚಂದ್ರೆ ಅವರಿಗೆ ನಡಿಲಿಕ್ಕೆ ಆಗುದಿಲ್ಲ. ಇವಳು ಸಣ್ಣ ಹುಡುಗಿಯಾಗೆ ಓಡ್ತಾಳಲ್ಲ ಹೇಳಿ, ಅದು ಒಂದು ಕಿಚ್ಚು. ನಾನು ಹೇಳಿದ್ದು ಕಿಚ್ಚು ಮಾಡಿಕೊಳ್ಬಾರ್ದು ಯಾರು ಸಹ. ಅವರಿಗೆ ಒಂದು ಸ್ಫೂರ್ತಿ, ಸಪೋರ್ಟ್ ಕೊಡ್ಬೇಕು. ಅದಕ್ಕೆ ಸಣ್ಣ ಮಕ್ಕಳೆಲ್ಲ ನನ್ನೊಟ್ಟಿಗೆ ಸೆಲ್ಫಿ ತೆಗಿತಾರೆ, ಹೇಳ್ತಾರೆ ಅಯ್ಯೋ ಮೇಡಮ್ ನಿಮ್ಮೊಟ್ಟಿಗೆ ಸೆಲ್ಫಿ ತೆಗಿಬೇಕು, ನೀವು ಒಂದು ಇನ್ಸ್ಪಿರೇಷನ್ ನನ್ಗೆ. ರೈಲಲ್ಲಿ ಹೋಗುವಾಗ ಸಹ ಹಾಗೆ ನನ್ನ ಮೇಲೆ ಭಾರಿ ಖುಷಿ ಎಲ್ರಿಗೆ. ನನ್ನ ಮಗಳೆಲ್ಲ ಸಪೋರ್ಟ್ ಕೊಡ್ತಾಳೆ, ಗಂಡ ಸಪೋರ್ಟ್ ಕೊಡ್ತಾನೆ. ಮತ್ತೆ ನನ್ಗೇನು ಎದುರು, ಊರ್ನವ್ರದ್ದು ನನಗೆ ಕ್ಯಾರ್ ಇಲ್ಲ. ಹೇಳುವವ್ರು ಹೇಳ್ತಾರೆ ಓಡಿ ಅಂತ. ನಾನು ಯಾರ ಮರ್ಯಾದೆ ತೆಗಿಲಿಲ್ಲ, ಯಾರ ಹಿಂದೆ ಓಡಿ ಹೋಗ್ಲಿಲ್ಲ. ನನ್ನಷ್ಟಕ್ಕೆ ನಾನು ಓಡ್ತೇನೆ, ಪ್ರೈಸ್ ತಗೊಳ್ತೇನೆ. ಮೊನ್ನೆ ಸೊರಕೆ ಅವ್ರು ನನಗೆ ಇದು ನವರಾತ್ರಿಗೆ ಇದು ಅಲ್ಲಿ ದೇವಸ್ಥಾನದಲ್ಲಿ, ಕಾಪು ದೇವಸ್ಥಾನದಲ್ಲಿ ನನಗೆ ಸನ್ಮಾನ ಮಾಡಿದ್ರು. ಅವ್ರು ನೋಡಿ ಎಷ್ಟು ನನಗೆ ಸಪೋರ್ಟ್ ಕೊಡ್ತಾರೆ. ಹಾಗೆ ಅದರಿಂದ ಏನಿಲ್ಲ, ನಿಜವಾಗ್ಲೂ ನೀವು ಉಡುಪಿಗೊಂದು ಹೆಮ್ಮೆ. ಯಾಕೆಂದ್ರೆ ಈ ವಯಸ್ಸಲ್ಲಿ ಇಷ್ಟೊಂದು ತಮ್ಮನ್ನ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರೋರು ತುಂಬಾ ಕಡಿಮೆ ಅಂತ, ವಿರಳ ಅಂತ. ಯಾರಿಲ್ಲ, ಹುಡುಗಿಯರೇ ಮಾಡುದಿಲ್ಲ, ಬೆರಳೆಣಿಕೆ ಅಷ್ಟು ಜನ ಮಾತ್ರ. ಮತ್ತೆ ನಾನು ಈ ಮಕ್ಕಳಿಗೆ ಹೇಳುದು, ಸಣ್ಣ ಮಕ್ಕಳಿಂದ ಈ 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳಿಂದ ಎಲ್ಲ ಮೊಬೈಲ್. ಈಗ ಬಸ್ಸಲ್ಲಿ ನೋಡಿ ನೀವು ಎಲ್ಲ ಕಿವಿಯಲ್ಲಿ ಹಾಕೊಂಡು ಅವರಷ್ಟಕ್ಕೆ ಒಂದು ಕೂತ್ಕೊಳ್ತಾರೆ. ಅದು ಕೆಟ್ಟದ್ದು. ಯಾಕಂದ್ರೆ ಕಿವಿ ಹಾಳಾಗ್ತದೆ, ಕಣ್ಣು ಹಾಳಾಗ್ತದೆ. ಈಗ ನನ್ಗೆ ಈ 73 ಏಜಲ್ಲಿ ಸಹ ಕನ್ನಡಕ ಇಲ್ಲ, ನನ್ಗೆ ಕನ್ನಡಕ್ಕೆ ಇಲ್ಲ, ಯಾವುದಿಲ್ಲ. ಯಾವುದು ಟೆಸ್ಟ್ ಮಾಡಿದ್ರೆ ಸಹ ಯಾವುದು ರೋಗ ಇಲ್ಲ. ಅವಾಗ ಈ ಮಕ್ಕಳಿಗೆ ಮಧ್ಯಾಹ್ನ ಊಟ ಮನೆದು ಮಾಡೋದಿಲ್ಲ, ಬರೀ ಜಂಕ್ ಫುಡ್ ತಿಂತಾರೆ. ಅದೇ ಬರ್ಗರ್, ಪಿಜ್ಜಾ, ಮತ್ತೆ ಇದು ಸಮೋಸ, ಅದೆಲ್ಲ. ಅದು ನಿಜವಾಗಿ ಹಾಳು ಈ ಮಕ್ಕಳಿಗೆ. ಮನೇಲಿ ಮಾಡಿದ ಗಂಜಿ ಮತ್ತೆ ಉಪ್ಪಿನಕಾಯಿ ಬೇಕಾದ ತಿನ್ನಿ, ಅದು ಆರೋಗ್ಯಕ್ಕೆ ಒಳ್ಳೇದು. ಈ ಮಕ್ಕಳಿಗೆ ನಾವು ಒಂದು ಕಿವಿ ಮಾತು ಹೇಳುದು, ಎಷ್ಟು ಕಲಿತೀರಿ ಅಷ್ಟೇ ಸ್ಪೋರ್ಟ್ಸ್ ಅಲ್ಲಿ ತೊಡಗಿಸಿ, ಅವಾಗ ನಿಮ್ಗೆ ಫಿಟ್ನೆಸ್ ಬರ್ತದೆ. ಬರೀ ಮೊಬೈಲಲ್ಲಿ ಮತ್ತೆ ಕಲ್ತರೆ ಏನು ಪ್ರಯೋಜನ ಇಲ್ಲ. ಸ್ಪೋರ್ಟ್ಸ್ ಮಾಡಬೇಕು ಪ್ರತಿಯೊಂದು ಮಕ್ಕಳು. ಅದು ಶಾಲೆಯಲ್ಲಿ ಸಹ ಹೇಳ್ಬೇಕು ಟೀಚರ್, ಮತ್ತೆ ಮನೆಯಲ್ಲಿ ತಾಯಿ ಹೇಳ್ಬೇಕು. ತಾಯಿ ಸಹ ಒಂದು ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು, ಮಗಳು ಸಹ ಒಂದು ಮೊಬೈಲ್. ತೊಟ್ಟಿಲ ಮಗುಗೆ ಕೈಯಲ್ಲಿ ಅದು ಹಠ ಮಾಡ್ತದೆ ಹೇಳಿ ಮೊಬೈಲ್. ಮತ್ತೆ ಅದರ ಜೀವನ ಎಂತ ಆಗ್ಬೇಕು ಹೇಳಿ. ಖಂಡಿತ. ಇದಲ್ಲದೆ ನೀವು ನಿಮ್ಮನ್ನ ಯಾವ್ದ್ರಲ್ಲಿ ತೊಡಗಿಸ್ಕೊಂಡಿದ್ದೀರಿ? ಇದು ಮಾತ್ರ ಅಲ್ಲದೆ ನಾನು ಕುಕ್ಕಿಂಗ್ ಅಲ್ಲಿ ಇದ್ದೇನೆ. ಕಟ್ಪಾಡಿಯಲ್ಲಿ ವಸಂತಿರಾವ್ ಕೋರ್ಟಿಕಲ್ ಹೇಳಿದ್ರು, ಅವ್ರು ಮಹಿಳಾ ಮಂಡಲ ಅಧ್ಯಕ್ಷೆ. ಅವಳು ನಮ್ಗೆ ಮಹಿಳಾ ಮಂಡಲದಲ್ಲಿ ಹೀಗೆ ಏನು ಕೆಲಸ. ಆಗ ನನಗೆ ಸಣ್ಣ ಮಗಳು, ಇವಳು ಸಣ್ಣ ಮಗು. ಅವಾಗ ಅವ್ರು ಎನ್ಗ್ರೇವಿಂಗ್, ಎಂಬೋಸಿಂಗ್, ಸ್ಕ್ರೀನ್ ಪ್ರಿಂಟಿಂಗ್, ಡಾಲ್ ಮೇಕಿಂಗ್, ಫ್ಲವರ್ ಮೇಕಿಂಗ್, ಕುಕ್ಕಿಂಗ್ ಅಷ್ಟು ಸಹ ನಮ್ಗೆ ಕಲಿಸಿಕೊಟ್ರು. ಕುಕ್ಕಿಂಗ್ ನನಗೆ ಮುಂಚಿನಿಂದ ಬರ್ತಿತ್ತು. ನಾನು ತುಂಬಾ ಕುಕ್ಕಿಂಗ್ ಕಾಂಟೆಸ್ಟ್ ಅಲ್ಲೆಲ್ಲ ಪ್ರೈಸ್ ತಗೊಂಡಿದ್ದೇನೆ. ಮಾಸ್ಟರ್ ಶೆಫ್ ತನಕ ಹೋಗಿದ್ದೇನೆ. ಬೆಂಗಳೂರು ಆಡಿಷನ್ ಅಲ್ಲಿ ವಿನ್ ಆಗಿ ಬಾಂಬೆ ತನಕ ಹೋಗಿದ್ದೇನೆ. ಮತ್ತೆ ಅಲ್ಲೆಲ್ಲ ಅವ್ರು ದುಡ್ಡು ಕೇಳಿದ್ರು, ಅದರಿಂದ ದುಡ್ಡು ಕೊಡ್ಲಿಕ್ಕೆ ಆಗದೆ ವಾಪಸ್ ಬಂದಿದ್ದೇನೆ. ಇಲ್ಲಾಂದ್ರೆ ಬೆಂಗಳೂರಲ್ಲಿ ಒಳ್ಳೆ ಮಾಡಿದ್ದಾರೆ, ಫಸ್ಟ್ ಬಂದಿದ್ದೇನೆ ಅಲ್ಲಿ. ಅದರಿಂದ ಕುಕ್ಕಿಂಗ್ ಅಲ್ಲಿ ಒಳ್ಳೆ ಇದು ಮಾಡಿದ್ದೇನೆ ನಾನು. ಅದರಲ್ಲಿ ನಾನು ಹೋಟೆಲ್ ಕಡಪಡೆಯಲ್ಲಿ ಇಟ್ಟದು, ಅದರಲ್ಲಿ ತುಂಬಾ ಮಕ್ಕಳು ನನ್ನ ಹತ್ರ ಬಂದು ಎಲ್ಲ ತಿಂದಿದ್ದಾರೆ. ಎಲ್ಲ ಮನೆದೇ ಫುಡ್ ಆಗಿ ಮಾಡಿ ಕೊಟ್ಟಿದ್ದೇನೆ. ಅದರಿಂದ ಅದರಲ್ಲಿ ಒಂದು ಒಳ್ಳೆ ಇದು ಬಂದಿದೆ ನನಗೆ. ಅದರ ನಂತರ ಇದು ನಾಯಿಗಳನ್ನು, ಮೂಕ ಪ್ರಾಣಿಗಳನ್ನೆಲ್ಲ ತುಂಬಾ ನಾನು ನೋಡ್ತೇನೆ. ಈಗ ಸಹ ಕುಂಜಾರಗಿರಿಯಲ್ಲಿ ಹೋದ್ರೆ ಮಂಗಗಳಿಗೆ ಎಲ್ಲ ಫುಡ್, ನೀರು ಬೇಸಿಗೆ ಟೈಮಲ್ಲಿ ಹಾಕ್ತೇನೆ. ಕಡಪಡೆಯಲ್ಲಿ ಬೀದಿ ನಾಯಿಗಳಿಗೆ ಎಲ್ಲ ಕೊಡ್ತೇನೆ. ಎಲ್ಲ ಕೆಲವರೆಲ್ಲ ಅದನ್ನು ಜೋರು ಮಾಡಿದ್ರೆ, ಅದ ಹೊಡಿಲಿಕ್ಕೆ ಹೋದ್ರೆ ಅವರನ್ನು ಜೋರು ಮಾಡ್ತೇನೆ ನಾನು. ಅದಕ್ಕೆ ಸಹ ನಿಮ್ಮಷ್ಟೇ ಹಕ್ಕು ಉಂಟು ಬದುಕಲಿಕ್ಕೆ, ಅದನ್ನು ಹೊಡಿಬೇಡಿ. ಅದೇನು ನಿಮ್ಮ ಹತ್ರ ಫುಡ್ ಕೇಳುದಿಲ್ಲ, ಇಷ್ಟ ಇದ್ರೆ ಕೊಡಿ, ಹೊಡಿಲಿಕ್ಕೆ ಹೋಗ್ಬೇಡಿ, ಅದಕ್ಕೆ ನೋವು ತರಿಸ್ಬೇಡಿ ಎಲ್ಲ ಹೇಳ್ತೇನೆ.
ಖಂಡಿತ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಗೂ ಕೂಡ ಬದುಕಲಿಕ್ಕೆ ಹಕ್ಕು ಅದೇ ಭಗವಂತನ ಸೃಷ್ಟಿಯಲ್ಲಿ. ಮತ್ತೆ ಸ್ಪೋರ್ಟ್ಸ್ ಹೇಳುದು ಈಗ ಬೊಂಬೈ ಮ್ಯಾರಥಾನ್ ಅದು ತುಂಬಾ ಎಲ್ಲರಿಗೆ ಅದು ಚಾನ್ಸ್ ಸಿಕ್ಕುದಿಲ್ಲ, ಅದರಲ್ಲಿ ನನಗೆ ಚಾನ್ಸ್ ಸಿಕ್ಕಿತು. ಅದಕ್ಕೆ ಸಿಕ್ಲಿಕ್ಕೆ ಮೊಹಮ್ಮದ್ ಸರೇ ಕಾರಣ. ಅವ್ರನ್ನ ತುಂಬಾ ಮುತುವರ್ಜಿ ಮಾಡಿ ನನಗೆ ಅದರಲ್ಲಿ ಎಂಟ್ರಿ ಕೊಟ್ಟರು. ಅವರು ಸಹ 42 ಓಡ್ತಾರೆ, ಅವರು ಒಳ್ಳೆ ಓಟಗಾರರು. ನಾನು 21 ಓಡ್ತೇನೆ ಅದರಲ್ಲಿ. ಅಂದರೆ ಇಷ್ಟವರೆಗೆ ನಾನು 42 ಇದು ಮಾಡಲಿಲ್ಲ, ಪ್ರಾಕ್ಟೀಸ್ ಮಾಡಲಿಲ್ಲ. ಪ್ರಾಕ್ಟೀಸ್ ಮಾಡದೆ ಹೋಗ್ಲಿಕ್ಕೆ ಆಗೋದಿಲ್ಲ. 21 ನನ್ನ ಫಿಟ್ನೆಸ್ಗೆ 21 ಕರೆಕ್ಟ್ ಉಂಟು. ನಾನು ಬೇಕಾದರೆ ಒಂದು ತಿಂಗಳಲ್ಲಿ 3 ಮ್ಯಾರಥಾನ್ ಮಾಡಿದ್ದೇನೆ. ಹುಬ್ಳಿ ಮ್ಯಾರಥಾನಲ್ಲಿ ಫಸ್ಟ್ ಬಂದಿದ್ದೇನೆ, ಇದು ಬೆಂಗಳೂರು ಮ್ಯಾರಥಾನಲ್ಲಿ ಫಸ್ಟ್ ಬಂದಿದ್ದೇನೆ, ಮತ್ತು ಮೆಡ್ರಾಸ್ ಮ್ಯಾರಥಾನ್ ಅದರಲ್ಲಿ ಫಸ್ಟ್ ಬಂದಿದ್ದೇನೆ. ಅದರಿಂದ 21 ಮಾಡ್ತೇನೆ. 42 ಇನ್ನೂ ಮಾಡಲಿಲ್ಲ, ಮಾಡಲಿಕ್ಕೆ ಆಸೆ ಉಂಟು. ಈ ಕಾಂಪಿಟೇಷನ್ಗೆ ಹೋಗುವಾಗ ನಿಮಗೆ ಪ್ರವೇಶ ಶುಲ್ಕ ಏನಾದರೂ ಕೊಡ್ಲಿಕ್ಕೆ ಹೌದು, ಅದಕ್ಕೆ 1800. ಈಗ ಟಾಟಾ ಬೊಂಬೈ ಮ್ಯಾರಥಾನ್ಗೆ 2000 ಚಿಲ್ಲರೆ, ಮತ್ತೆ ಮೆಡ್ರಾಸಿಗೆ 2500 ಕಟ್ಟಿದ್ದೇನೆ. ಮತ್ತೆ ರೈಲಿದು ಖರ್ಚು ಎಲ್ಲ ನಮ್ದೇ, ಹೋಟೆಲ್ ಇದು ಎಲ್ಲ ನಮ್ದೇ. ಮತ್ತೆ ಪ್ರೈಸ್ ಸಿಕ್ಕಿದ್ರೆ ಹುಡುಗರಿಗೆಲ್ಲ 50,000 ಕೊಡ್ತಾರೆ, ಮುದುಕರಿಗೆಲ್ಲ 10-15 ಅಷ್ಟೇ. ಅಯ್ಯೋ, ಅಂದ್ರೆ ಹೇಳ್ತಾರೆ ನಿಮ್ಗೆ ಖರ್ಚಿಲ್ಲ, ಮಕ್ಕಳಿಗೆಲ್ಲ ಖರ್ಚುಂಟು ಹೇಳಿ. ಅವರ 1.5 ಗಂಟೆಯಲ್ಲಿ ಓಡಿ ಬಂದ್ರೆ ನಾವು 2.5 ಓಡಿ ಬರ್ತೇವೆ. ಅವ್ರಿಗೆ 18 ವರ್ಷ, ನಮ್ದು 73 ವರ್ಷ. ಆದ್ರೆ ಅದು ನೋಡುದಿಲ್ಲ ಅವ್ರು ನಮ್ಗೆ ಬರೀ ಕಮ್ಮಿ ಕೊಡ್ತಾರೆ. 10,000, 5,000, 21 ಓಡಿದವರಿಗೆ ಅಷ್ಟೇ ಕೊಡುದು. ಈಗ ಉಡುಪಿಯಲ್ಲಿ ಸಹ ಹಾಗೆ ಕಮ್ಮಿ ಕೊಡುದು. ಕೇಳಿದ್ರೆ ಮಕ್ಕಳಿಗೆ ಜಾಸ್ತಿ 30,000 ಇಟ್ಟರೆ ನಮ್ಗೆ 10,000, 8,000, 5,000. ಅದರಿಂದ ತುಂಬಾ ಮಂದಿ ಕಾಂಪೀಟ್ ಮಾಡೋದಿಲ್ಲ. ಯಾಕಂದ್ರೆ ರೈಲಿಗೆಲ್ಲ ಖರ್ಚಾಗ್ತದಲ್ಲ. ಈಗ ಕೇರಳದಲ್ಲಿ ರೈಲಿಗೆ ಹೋಗಿ ನಾವು ಹೋಟ್ಲಿಗೆ ಅಲ್ಲಿ ಇದ್ದು ಫುಡ್ ತಿನ್ನುವಾಗ 1,000-2,000 ಖರ್ಚು, ಅವ್ರು 3,000 ಕೊಡುದು. ಮತ್ತೆ ಯಾಕೆ ಹೇಳಿ ಕೆಲವರು ಹೋಗ್ತಾರೆ. ಆದ್ರೆ ನಾನು ದುಡ್ಡಿದ್ದು ಲಕ್ಷ್ಯ ಮಾಡೋದಿಲ್ಲ. ನನಗೆ ಅಲೆಪಿ ಬೀಚ್ ಮ್ಯಾರಥಾನ್ ಒಂದು ಓಡ್ಬೇಕಿತ್ತು. ಮಂಗಳೂರಲ್ಲಿ ತಣ್ಣೀರ್ ಬಾವಿ ಬೀಚ್ ಮ್ಯಾರಥಾನ್ ಅಲ್ಲಿ ಫಸ್ಟ್ ಬಂದಿದ್ದೆ ನಾನು. ಅದು ಇಂಟರ್ವ್ಯೂ ಸಹ ಮಾಡಿದ್ದಾರೆ ನಂದು, ತುಂಬಾ ಮಂದಿ ಇದ್ರು, ಅದರಲ್ಲಿ ಫಸ್ಟ್ ಬಂದೆ. ಅದು ಸಹ ಮೊಹಮ್ಮದ್ ಸರೇ ಮಾಡಿ ಕೊಟ್ಟದ್ದು. ಅದರಿಂದ ಮೊಹಮ್ಮದ್ ಸರ್ ನಮ್ಗೆ ತುಂಬಾ ಉಪಕಾರ ಮಾಡಿದ್ದಾರೆ. ಅವರಿದ್ದ ಕಾರಣ ನಾನು ಈ ಫೀಲ್ಡ್ಗೆ ಬಂದೆ, ಇಲ್ಲದ್ರೆ ಆಗುದಿಲ್ಲ. ನಮ್ಮ ಒಬ್ಬರಿಂದ ಮುಂದೆ ಬರ್ಲಿಕ್ಕೆ ಆಗುದಿಲ್ಲ, ಕಷ್ಟ. ಸಹಕಾರ ಬೇಕು. ಹೌದು, ಅವರು ತುಂಬಾ ಸಪೋರ್ಟ್ ಕೊಡ್ತಾರೆ. ಮತ್ತೆ ಇದು ಬೀಚ್ ತಣ್ಣೀರ್ ಬಾವಿ ಅಲ್ಲಿ ಆದ್ರೆ ಹೊಯ್ಗೆ ಒಳ್ಳೇದಿತ್ತು. ಆದ್ರೆ ಸ್ವಲ್ಪ ಬಿಸಿಲು ಬಂದಾಗ ಸುಡ್ತದೆ, ನಾನು ಬರೀ ಕಾಲಲ್ಲಿ ಓಡುದಲ್ಲ. ಆದ್ರೆ ಅಲೆಪಿ ಬೀಚಲ್ಲಿ ಸ್ವಲ್ಪ ಮಳೆ ಬಂದು ಸೇಡಿ ಮಣ್ಣಾಗಿ ಕಾಲೆಲ್ಲ ಊತು ಹೋಗ್ತಿತ್ತು. ನಾನಲ್ಲಿ 10 ಕಿಲೋಮೀಟರ್ ಓಡಿದ್ದು 1 ಗಂಟೆ 20 ಮಿನಿಟ್ ಆಗಿದೆ. ಆದ್ರೆ ನನ್ನ ನಂತರ ಬಂದವರಿಗೆ ತುಂಬಾ ಲೇಟ್ ಆಗಿದೆ. ಅವ್ರು ನಡ್ಕೊಂಡು ಬಂದದ್ದು, ಇನ್ನು 2-3 ಇದ್ರು, ಅವ್ರು ನಡ್ಕೊಂಡು ಬಂದು. ಫಸ್ಟಿಗೆ ಒಂದೇ ಪ್ರೈಸ್ ಹೇಳಿ ಇಟ್ಟದ್ದು 5,000, ಅದು ನನಗೆ ಸಿಕ್ಕಿತ್ತು. ಮತ್ತೆ ಅವ್ರು ನೆನೆಸಿದ್ರು, ಅವ್ರ ಪ್ರಾಯದವರು, ಇನ್ನೊಬ್ಬರು ಸಹ 60 ವರ್ಷದವರು. ಅವರು 2 ಗಂಟೆಯ 1.5 ಗಂಟೆಯ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಒಂದು ಸೆಕೆಂಡ್ ಪ್ರೈಸ್ ಕೊಟ್ಟರು 2,500. ಥರ್ಡಿನವಳಿಗೆ 1,500 ಕೊಟ್ಟರು. ಅಲೆಪಿ ಬೀಚ್ ಮತ್ತೆ ಫುಡ್ ಎಲ್ಲ ಭಾರಿ ಒಳ್ಳೇದಿತ್ತು. ರಿಸಾರ್ಟ್ ಅಲ್ಲಿ ನಿಲ್ಲಿಸಿದ್ದು, ಮತ್ತೆ ಒಂದು 50-60 ಬಗೆದು ತಿಂಡಿ ಎಲ್ಲ ಒಳ್ಳೆ ಮಾಡಿದ್ದಾರೆ. ಖರ್ಚೆಲ್ಲ ಒಳ್ಳೇದಾಗಿದೆ ಅವರಿಗೆ. ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಉಡುಪಿಯಿಂದ ಮಾಡಿ ಮತ್ತೆ ಸ್ಟೇಟ್ ಲೆವೆಲ್ ಬೆಂಗಳೂರು ಹಾಗೆಲ್ಲ ಹೋಗಿದ್ದೀನಿ. ಮತ್ತೆ ನ್ಯಾಷನಲ್ ಲೆವೆಲ್ ಒಂದು ನಾಸಿಕ್ ಅಲ್ಲೆಲ್ಲ ತುಂಬಾ ಕಡೆ, ಕಲ್ಕತ್ತಾ ಆಚೆಲ್ಲ ಹೋಗಿದೆ. ನಾಸಿಕ್, ಕಲ್ಕತ್ತಾ ಮತ್ತೆ ತುಂಬಾ ಕಡೆಯಲ್ಲಿ ಹೋಗಿದೆ. ಮತ್ತೆ ಇಂಟರ್ನ್ಯಾಷನಲ್ ಅದರಲ್ಲಿ ತುಂಬಾ ಮಾಡಿದ್ದೇನೆ. ಅದು ಸಿಂಗಾಪುರು, ಮಲೇಷ್ಯಾ ಮತ್ತೆ ಶ್ರೀಲಂಕಾ ಹಿಡಿದು. ಶ್ರೀಲಂಕಾ ಭಾರಿ ಒಳ್ಳೆ ಊರು, ಅಲ್ಲೆಲ್ಲ ತುಂಬಾ ಗುಡ್ಡ ಕಾಡು ಹಾಗೆಲ್ಲ. ಶ್ರೀಲಂಕಾ 9 ಸಲ ಹೋಗಿದ್ದೇನೆ. ಶ್ರೀಲಂಕಾದವ್ರು ಹೇಳುದು ಇಲ್ಲೇ ಇರಿ ಹೇಳಿ. ಮತ್ತೆ ಇನ್ನೊಂದು ಬುರ್ನೆ ಹೇಳಿ ಉಂಟು, ಮಹಾರಾಜ ಪ್ಯಾಲೇಸ್ ಎಲ್ಲ, ಅದು ಬಂಗಾರದೇ ಅವ್ರದ್ದು ಡ್ರೆಸ್ ಎಲ್ಲ, ಅದಕ್ಕೆ ಹೋಗಿದ್ದೀನಿ. ಅವ್ರು ಮಹಾರಾಜ ಭಾರಿ ಒಳ್ಳೆಯವರು. ಅವರ ಮನೆ ಎಲ್ಲ ನಮಗೆ ಕರ್ಕೊಂಡು ಹೋಗಿ ತೋರಿಸಿ ಎಲ್ರಿಗೆ ಡಿನ್ನರ್ ಕೊಟ್ಟಿದ್ದಾರೆ, ಒಳ್ಳೆ ರೀತಿಯಲ್ಲಿ ನೋಡಿದ್ದಾರೆ. ಮತ್ತೆ ಅಲ್ಲಿ ಜನರೆಲ್ಲ ಹೇಳಿದು ಬುರ್ಕ ಹಾಕ್ಬೇಕು ಹೇಳಿ, ಇಲ್ಲಿ ಎಂಟರ್ಟೈನ್ಸ್ ಆಗುವ ಬುರ್ಕ ಹಾಕ್ಬೇಕಂತೆ. ಹಾಗೆ ನಾವು ಯಾರು ಕೇಳಲಿಲ್ಲ ಬುರ್ಕ ಹಾಕ್ಲಿಕ್ಕೆ, ನಾವು ಹಾಕುದಿಲ್ಲ, ನಾವು ಹಿಂದೂಗಳು ಹಾಕುದಿಲ್ಲ ಹೇಳಿ. ಆಗ ಮಹಾರಾಜ ಹೇಳಿದ್ರು, ಅವ್ರು ನಮ್ಮ ಗೆಸ್ಟ್, ಅವರಿಗೆಲ್ಲ ಒತ್ತಾಯ ಮಾಡಬೇಡಿ, ಅವರು ಹಿಂದೂ ಟೈಪೇ ಇರಲಿ, ನಮ್ಮ ಗೆಸ್ಟಲ್ಲಿ ನಾವು ಚಂದದಲ್ಲಿ ನೋಡ್ಬೇಕಿಲ್ಲ. ಅವರು ನಮ್ಮೊಟ್ಟಿಗೆಲ್ಲ ನಿಂತು ಎಲ್ಲ ಫೋಟೋ ತೆಗ್ದಾರೆ, ಯಾವ ನಮ್ಮನೆದೆಲ್ಲ ಇದು ಕೊಟ್ಟಿದ್ದಾರೆ ನಮಗೆ ಪಾರ್ಟಿ, ಭಾರಿ ಒಳ್ಳೇದಾಗಿದೆ. ಎಲ್ಲ ಕಡೆ ಹೋದಲ್ಲಿ ನಿಮ್ಗೆ ಸಸ್ಯ ಆಹಾರದ್ದೇನು ಪ್ರಾಬ್ಲಮ್ ಆಗಿಲ್ಲ? ನಾನ್ ವೆಜ್ ತಿನ್ನುವರಿಗೆ ನಾನ್ ವೆಜ್ ಉಂಟು, ವೆಜ್ ತಿನ್ನುವರಿಗೆ ವೆಜ್ ಉಂಟು. ನಾನು 2 ಸಹ ಉಂಟು. ಆದ್ರೆ ಅದರಲ್ಲಿ ಅವ್ರದ್ದೆಲ್ಲ ಥೈಲ್ಯಾಂಡ್ ಅಲ್ಲೆಲ್ಲ ನಾಯಿ ಮಾಂಸ ಎಲ್ಲ ಮಾಡ್ತಾರೆ, ಅದರಿಂದ ನಾನು ವೆಜ್ಜೇ ಊಟ ಮಾಡಿದ್ದು. ನಾನ್ ವೆಜ್ ಊಟ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಅದು ಗೊತ್ತಾಗುದಿಲ್ಲ ಅಲ್ಲ ಅದರಿಂದ. ಮತ್ತೆ ಶ್ರೀಲಂಕಾದಲ್ಲೆಲ್ಲ ನಮ್ಮ ಹಾಗೆ
ಸೌತ್ ಟೈಪ್ ಆಗಿ ಎಲ್ಲ ಉಂಟು. ಶ್ರೀಲಂಕಾ ಅದು ನೋಡುವಾಗ ಮೆಡ್ರಾಸ್ ಟೈಪೇ ಉಂಟದು. ಅದರಿಂದ ಶ್ರೀಲಂಕಾದು ನನ್ಗೆ ಎಂತ ಇದು ಪ್ರಾಬ್ಲಮ್ ಆಗಿಲ್ಲ. ಒಂದು ಥಾಯ್ಲ್ಯಾಂಡ್ ಮತ್ತೆ ಚೈನಾ, ಅಲ್ಲಿ ಸ್ವಲ್ಪ ಹಾವು ಗೀವು ಚೇಳು ಎಲ್ಲ ಮಾಡ್ತಾರೆ. ಅದರಿಂದ ಅಲ್ಲಿ ನಾವು ಮನೆಯಿಂದ ಫುಡ್ ಇಟ್ಕೊಂಡೇ ಹೋದದ್ದು. ಅಂದ್ರೆ ಅದು MTR ಇದು ಫುಡ್ ಸಿಗ್ತದಲ್ಲ, ರೆಡಿಮೇಡ್ ಫುಡ್, ಅದನ್ನೇ ಮಾಡಿ ತಿಂದದ್ದು ನಾವು. ಅಲ್ಲಿ ಸಿಕ್ತಿತ್ತು ನಿಮ್ಗೆ ಚೈನಾದಲ್ಲಿ? ಇಲ್ಲ, ಇಲ್ಲಿಂದ ತಕೊಂಡು ಹೋದದ್ದು. ಕೆಟ್ಲಿ ಎಲ್ಲ ತಕೊಂಡು ಹೋಗಿ ಚಾ ಕಾಫಿ ನಾವೇ ಮಾಡಿಕೊಂಡು ಕುಡಿದು. ಹೋಟ್ಲಿದ್ದು ಫುಡ್ಡೇ ಮುಟ್ಲಿಲ್ಲ ನಾವು. ಸಿಂಗಾಪುರ್ ಅಲ್ಲೆಲ್ಲ ಒಳ್ಳೇದುಂಟು, ಇಂಡಿಯನ್ ರೆಸ್ಟೋರೆಂಟ್ ಉಂಟು. ಸಿಂಗಾಪುರ್ ಅಲ್ಲಿ ಅದೆಲ್ಲ ಮಾಡಿದ್ವಿ. ಮತ್ತೆ ಅಲ್ಲಿ ತುಂಬಾ ಸ್ಟ್ರಿಕ್ಟ್. ಏಷ್ಯನ್ ಗೇಮ್ಸ್ ಹೇಳುವಾಗ ಭಾರಿ ತುಂಬಾ 25 ದೇಶದವರು. ಅಪ್ಪ, ಅದರಲ್ಲಿ ನನಗೆ ಫಸ್ಟ್ ಸಿಕ್ಕಿದೆ ಇಷ್ಟು ದೊಡ್ಡ ಮೆಡಲ್. ಆ ಸಲ ಒಮ್ಮೆ ಉಡುಪಿ ಚಾನಲ್ ಮಂಗಳೂರಲ್ಲಿ ಎಲ್ಲಿಯೋ ಸ್ಪಂದನ ಅಲ್ಲಿ ಕರೆದದು. ಆಗ ಮೆಡಲ್ 4 ಹಾಕುವಾಗ ಒಂದು ಕೊಡಪನ್ ನೀರು ಕುತ್ತಿಗೆಯಲ್ಲಿ ಕಟ್ಟಿದಾಗೆ ಆಯ್ತು. ಅದು ಮೆಡಲ್ ಈಗ ಸಹ ಉಂಟು ನಮ್ಮ. ಒಳ್ಳೆ ಅದೇ 1200 ಮೇಲೆ ಆಗಿದೆ. ಅಂದ್ರೆ ಮ್ಯಾರಥಾನ್ ಇದೆಲ್ಲ ಸೇರಿಸಿ ಮುಂಚೆ 1000 ಚಿಲ್ಲರೆ ಇತ್ತು, ಈಗ 200. ಇದು ಮ್ಯಾರಥಾನ್ ಅಲ್ಲೇ ಹೋದ ಕಡೆಯಲ್ಲೆಲ್ಲ ಮೆಡಲ್ ಸಿಗ್ತದೆ ತುಂಬಾ. ಹಾಗೆ ಮೆಡಲ್ ದುಡ್ಡು ಸಹ ಸಿಗ್ತದೆ ನಮ್ಗೆ. ಹಾಗೆ ತುಂಬಾ ಆಗ್ತದೆ ದುಡ್ಡೆಲ್ಲ. ಸಿಕ್ಕಿದ ದುಡ್ಡನ್ನ ನೀವು ಇದಕ್ಕೆ ಮನೆಗೆ ಖರ್ಚು, ಇದಕ್ಕೆ. ಈಗ ನಾವು ಬಾಡಿಗೆ ಮನೇಲಿ ಇರುದಲ್ಲ, ಬಾಡಿಗೆ ಮನೆದು ಖರ್ಚು ಎಲ್ಲ ಹೋಗ್ತದೆ. ಹಾಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ 2 ಮಾತು. ಇಲ್ಲಿ ಉಡುಪಿ ಚಾನಲ್ಗೆ ಮುಂಚೆ ಸಹ ಒಮ್ಮೆ ಬಂದಿದ್ದೇನೆ, ಕೊಂಕಣಿ ಚಾನಲ್ ಅಲ್ಲಿ ಸತ್ ವಿಚಾರ ಹೇಳಿ. ಒಳ್ಳೆ ಚಾನಲ್ ಇದು ಉಡುಪಿದು. ನೀವೊಂದು ಕರ್ದ್ರಲ್ಲ ನನ್ಗೆ, ಅದು ಒಂದು ಖುಷಿ ಕೊಟ್ಟಿದೆ. ಒಳ್ಳೆ ಚಾನಲ್. ಉಡುಪಿ ಅವರಿಗೆ ಇನ್ನೂ ತುಂಬಾ ಮಂದಿ ಬರ್ಲಿ. ಹೀಗೆ ಯಾರಾದ್ರೂ ಸ್ಪೋರ್ಟ್ಸ್ ಅಲ್ಲೆಲ್ಲ ಇದ್ದವರು ಅವರೆಲ್ಲ ತುಂಬಾ ನಮ್ಮನೆ ಬರ್ಲಿ. ನಾನು ಅದೇ ಹೇಳುದು. ತುಂಬಾ ಧನ್ಯವಾದ ಇಲ್ಲಿ ಕರೆದದಕ್ಕೆ ನಿಮ್ಗೆ. ಸುಲತಾ ಮೇಡಮ್ ಅವರೇ, ಇಲ್ಲಿವರೆಗೆ ಬಂದು ನಿಮ್ಮ ಒಂದು ಜೀವನದ ಯಶೋಗಾಥೆಯನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಸುಲತಾ ಮೇಡಮ್ ಎಷ್ಟೊಂದು ಸಾಧನೆ ಮಾಡ್ತಾ ಇದ್ದಾರೆ. ಈಗ ಅವರಿಗೆ 73 ವರ್ಷ ಆದರೂ ಕೂಡ ಅವರು ತಮ್ಮ ಒಂದು ಸಾಧನೆಯ ಹಾದಿಯಲ್ಲಿ ಇನ್ನೂ ಕೂಡ ಮುಂದುವರಿತಾ ಇದ್ದಾರೆ. ಇವರು ನಿಮಗೆಲ್ಲ ಸ್ಫೂರ್ತಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.